ಈಗ ನೆಕ್ಸ್ಟ್ ಈಗ ಈ ರೀತಿ ಚುನಾವಣೆಗಳಿಗೆ ನಾವು ಈ ಮತಯಂತ್ರಗಳನ್ನು ಬಳಸಲ್ಲ, ನಾವು ನಂಬಿಕೆ ಇಲ್ಲ, ನಾವು ಪತ್ರಗಳನ್ನು ಬಳಸ್ತೀವಿ ಅಂತಾರೆ, ಬ್ಯಾಲೆಟ್ ಪೇಪರ್ಸ್, ಏನಂತೀರೋದಕ್ಕೆ? ಈಗಾಗಲೇ ಇದು ಬಹಳ ದೊಡ್ಡ ಚರ್ಚೆ ಆಗಿದೆ. ಎಲ್ಲ ಒಂದು ತಜ್ಞರು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ಕೂಡ ಒಂದು ರೀತಿ ಬರೀ ದಿಕ್ತಪ್ಪಿಸುವಂಥದ್ದು ಕೆಲಸ. ಇವರು 36 ಸೀಟ್ಗಳು ತಗೊಂಡಿರೋದು ಇವತ್ತು, ಅಥವಾ ಇದಕ್ಕಿಂತ ಜಾಸ್ತಿ ಆಗಿದೆ ಈಗ. ಅದೇನು EVM ಅಲ್ಲೇ ತಗೊಂಡಿರುತ್ತಾನೆ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರು ಇದ್ದಿದ್ದು 1 ಸೀಟಿಂದ ಇವತ್ತು 9 ಸೀಟ್ ಇರೋದು EVM ಮೂಲಕ ತಾನೆ. ಸೊ EVM ನಿಜವಾದಂಥ ಒಂದು ಮತಗಳೇ ತೋರಿಸ್ತಾ ಇರೋದು. ಆದರೆ ಇವ್ರಿಗೆ ಏನಂದ್ರೆ ನಿಜ ಗೊತ್ತಾದ್ರೆ ಜನರಿಗೆ, ಈ ಕಾಂಗ್ರೆಸ್ಸು ಮತ್ತೆ ಮುಖ್ಯವಾಗಿ ಇಲ್ಲಿ ಕರ್ನಾಟಕದಲ್ಲಿ ಈ ನಮ್ಮ ಏನು ವ್ಯವಸ್ಥಿತ ರೀತಿಯಲ್ಲಿ ಇವ್ರು ಏನು ಹೋರಾಟ ಮಾಡ್ತಾ ಇದಾರೆ ಕಾಂಗ್ರೆಸ್ಸಿನ ಒಂದು ಕೆಲವು ನಾಯಕರು, ಅವ್ರು ಯಾವತ್ತೂ ಸಹ ಅವ್ರಿಗೆ ವೇದಿಕೆ ಹಾಕೊಡಲ್ಲ. ಅದಕ್ಕೆ ಎಲ್ಲ ಕಡೆ ದಿಕ್ ತಪ್ಪಿಸ್ಬೇಕು. ವೋಟ್ ಚೋರಿ ಒಂದು, ಚಾಮುಂಡಿ ಬೆಟ್ಟ ವಿಚಾರ ಒಂದು, ಬಾನು ಮುಷ್ಟಾಕ್ ಒಂದು, ಟಿಪ್ಪು, ಇನ್ನೇನೋ ಈ ತರ ಇತ್ಯಾದಿ ತರೋದು ನಿಜವಾದ ವಿಷಯಗಳು ಏನೇ ಚರ್ಚೆ ಆಗೋದಿಲ್ಲ. ಇದೆಲ್ಲ ಬಗ್ಗೆ ನಾವು ಚರ್ಚೆ ಮಾಡ್ಕೊಂಡು ಹೋಗೋದು. ಅಲ್ಲ ಹೋಗ್ಲಿ, ನಿಮ್ಮ ಪಕ್ಷದಲ್ಲಿ ಈ ರೀತಿ ಆಗ್ತಿರುವಂತ ಲೋಪದೋಷಗಳೇನಿದೆ ಅದನ್ನ ಜನರಿಗೆ ಮುಟ್ಟಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದಾಗ್ತಾ ಇದೆಯಾ? ಮಾಡ್ತಾ ಇದೀವಿ. ಜಾತಿ ಗಣತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಿದೀವಲ್ಲ ನಾವು. ಬರೀ ನಮ್ಮ ಪಕ್ಷ ಅಂತಲ್ಲ, ಒಂದು ಸಾಮಾಜಿಕ ವೇದಿಕೆಯನ್ನು ಮಾಡಿದೀವಿ. ಓಕೆ, ಸಾಮಾಜಿಕ ಜಾಗೃತಿ ವೇದಿಕೆ ಅಂತ ಮಾಡಿಸಿ, ಬರೀ ನಮ್ಮ ಪಕ್ಷ ಅಲ್ಲ, ಇದು ನಮ್ಮ ಪಕ್ಷ ಜನರ ಒಂದು ಆಕಾಂಕ್ಷೆ, ಜನರ ಒಂದು ಧ್ವನಿಯಾಗಿ ನಾವು ಅಧಿಕಾರ ವಹಿಸೋ ಸಂದರ್ಭದಲ್ಲಿ ನಮ್ಮ ಪಕ್ಷದ ಒಂದು ಏನು ಚೌಕಟ್ಟಿನಲ್ಲಿ ನಾವು ಅದ್ ಮಾಡ್ಕೊಡ್ತೀವಿ. ಆದ್ರೆ ನಮ್ಮ ಪಕ್ಷ ಅವ್ರ ಪಕ್ಷ ಮುಖ್ಯ ಅಲ್ಲ. ಕನ್ನಡಿಗರ ಒಂದು ಭಾವನೆ ರಕ್ಷಣೆ ಮಾಡ್ಬೇಕಾಗಿರೋದು ಮುಖ್ಯ. ಅದು ನಮ್ಮಲ್ಲಿರುವಂತದ್ದು ಒಳ್ಳೆ ನಾಯಕರು ಅದಕ್ಕೆ ಧ್ವನಿ ಆಗ್ಬೇಕಾಗಿದೆ. ಅದು ಬಿಜೆಪಿಯ ಗುರಿ. ನಾವು ಸುಮ್ನೆ ಬಂದಿಲ್ಲ, ಇದು ಪಕ್ಷ ಸುಮ್ನೆ ಆಯ್ಕೊಂಡು ಮಾಡಿಲ್ಲ. ಈ ಬಿಜೆಪಿ ಈ ರಾಷ್ಟ್ರ ಮಟ್ಟದಲ್ಲಿ ನೀವು ನೋಡಿದ್ರೆ ಅದ್ರ ಜನರ ಧ್ವನಿ ಆಗಿದೆ. ಜನರು ಏನ್ ಸಂಕಷ್ಟಗಳು ಅನುಭವಿಸ್ತಾ ಇದ್ದಾರೆ ಅದನ್ನ ಎದುರಿಸುವಂತದ್ದು ಒಂದು ರಾಜಕೀಯ ಚೌಕಟ್ಟಿನಲ್ಲಿ ಒಂದು ಪಕ್ಷ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಕಾಶ್ಮೀರಿಂದ ಕನ್ಯಾಕುಮಾರಿಯಾಗಿ ಈ ಪಕ್ಷ ಗುರುತಿಸಲಾಗಿದೆ. ಹೌದು, ಅಲ್ಲ ಈಗ ದೇಶಾದ್ಯಂತ ನೋಡಿದಂತ ಸಂದರ್ಭದಲ್ಲಿ ಬೇರೆ, ಉತ್ತರ ಭಾರತದಲ್ಲಿ ನೋಡಿದಂತ ಸಂಗತಿ ಬೇರೆ. ಅಲ್ಲಿ ಬಿಜೆಪಿ ಅಲ್ಲಿ ಬಲಾಢ್ಯವಾಗಿದೆ. ಅಲ್ಲಿ ಕರ್ನಾಟಕದಲ್ಲಿ ನಾಯಕರ ನಡುವೆ ತಾಳಮೇಳ ಇಲ್ಲ, ಒಗ್ಗಟ್ಟಿಲ್ಲ, ಎಲ್ಲರೂ ಕೂಡ ಒಂದಾಗಿ ಇದನ್ನು ಎದುರಿಸಲ್ಲ. ಏನೋ ಸ್ಟೇಟ್ಮೆಂಟ್ಗಳು ಅಥವಾ ಇವ್ರನ್ನ ತುಂಬಾ ಚೆನ್ನಾಗಿ ದಿಕ್ ತಪ್ಪಿಸ್ಬೋದು ಅಂತ ಹೇಳಿ ಅಂತ ಯಾವುದೋ ಒಂದು ವಿಚಾರವನ್ನ ಮಾಡುವಂತ ಸಂದರ್ಭದಲ್ಲಿ ಇನ್ಯಾವುದೋ ಒಂದು ವಿಚಾರ ಹೇಳ್ಬಿಟ್ರೆ ಆ ವಿಚಾರ ಕಡೆ ಓಡೋಗ್ಬಿಡ್ತಾರೆ ಅವರು, ಅವಾಗ ದಿಕ್ ತಪ್ಪಿಸ್ಬೋದು ಅನ್ನುವಂಥದ್ದು. ಅಂದ್ರೆ ಸರಿಯಾದ ರೀತಿಯಲ್ಲಿ ಒಮ್ಮತ ಇಲ್ದನೇ ಇಲ್ಲಿ ಬಿಜೆಪಿ ಸೊರಗ್ತಾ ಇದೆ ಅನ್ನುವಂಥ ಆರೋಪ. ಏನಂತೀರಿ? ಇಲ್ಲ, ಈಗ 3 ವರ್ಷ ಇದೆ, 2.5 ವರ್ಷ ಇದೆ ಎಲೆಕ್ಷನ್ ಇನ್ನು ಬರೋದಕ್ಕೆ. ನೀವು ನೋಡಿ ನಮ್ಮ ಸಂಘಟನೆ ಯಾವ ರೀತಿ ಹೋಗುತ್ತೆ ಅಂತ ನೀವೇ ಗಮನಿಸಿ. ಸೊ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ಬದಲಾವಣೆ ಅಂತ ಹಿಂದೆನೂ ಕೂಡ ಬದಲಾವಣೆ ಆಗಿತ್ತು. ಈಗ ಮದ್ದೂರಲ್ಲಿ ಬಂದಾಗ ಎಲ್ಲ ನಾಯಕರು ಹೋಗಿದ್ರು, ಎಲ್ಲ ನಾಯಕರ ಜೊತೆಗೆ ಹೋಗಿತ್ತು ಅಧಿಕೃತವಾಗಿ ಬಿಜೆಪಿಯಿಂದ. ಅದೇ ರೀತಿ ಜನ ಆಕ್ರೋಶ ಯಾತ್ರೆಯಲ್ಲೂ ನಾವು ಎಲ್ಲರೂ ಪಾತ್ರ ಆಗಿದ್ವಿ. ಸಿಂಧೂರಿಂದ ಅದು ಒಂದ್ ಸ್ವಲ್ಪ ವಿಳಂಬ ಆಯ್ತು ಮುಗಿಸೋದು. ಅದಕ್ಕೆ ಹಿಂದೆ ಮೂಡ ಇರ್ಬೋದು, ಇದು ವಾಲ್ಮೀಕಿ ಹಗರಣ ಇರ್ಬೋದು, ಅನೇಕ ಒಂದು ಸಮಸ್ಯೆಗಳಿರ್ಬೋದು, ಎಲ್ಲ ಹೋರಾಟವು ಸಂಘಟಿತ ರೀತಿಯಲ್ಲಿ ನಡೀತಾ ಇದೆ. ಏನಾಗತ್ತೆ, ಒಂದು ಮಧ್ಯದಲ್ಲಿ ಒಂದು ಎಲೆಕ್ಷನ್ ಸೈಕಲ್ ಮಧ್ಯದಲ್ಲಿ ಸಾಮಾನ್ಯವಾಗಿ ಈ ಎಲ್ಲ ಆರೋಪಗಳು ಬರುತ್ತೆ. ಯಾಕಂದ್ರೆ ಎಲೆಕ್ಷನ್ ಕೂಡ ದೂರ, ನಮ್ದೆಲ್ಲ ಹೋರಾಟನೂ ದೂರ. ಆದ್ರೆ ನಾವು ಸಂಘಟಿತ ರೀತಿಯಲ್ಲಿ ಎಲ್ಲನೂ ಕೂಡ ಮಾಡ್ತಾ ಇದೀವಿ. ನಮ್ಮ ಒಂದ್ ಕಡೆ ಅಭಿವೃದ್ಧಿ ಮತ್ತೆ ಜನರಿಗೆ ಸೂಕ್ತವಾದಂತಹ ಒಂದು ವ್ಯವಸ್ಥೆ ಸೃಷ್ಟಿಸುವ ದೃಷ್ಟಿಯಲ್ಲಿ ಕೇಂದ್ರದಿಂದ ನಡೀತಾ ಇದೆ. ರಾಜ್ಯದಲ್ಲಿ ಸ್ಥಳೀಯ ಏನು MLAಗಳು ಇದ್ದಾರೆ, ಜವಾಬ್ದಾರಿಯುತ ವಿರೋಧ ಪಕ್ಷ ಆಗಿ ನಡ್ಕೋತಾ ಇದ್ದಾರೆ. ಅದೆಲ್ಲನೂ ಕೂಡ ಈ ಬರೋ ಒಂದು 2-3 ವರ್ಷದಲ್ಲಿ ನಾವು ಸಂಘಟಿತ ರೀತಿಯಲ್ಲಿ ಮಾಡ್ತೀವಿ ಅಂತ ಸಂಪೂರ್ಣ ವಿಶ್ವಾಸ ಇದೆ. ಒಳ್ಳೆ ಭಾವನೆಯಿಂದ ಎಲ್ಲರೂ ಜೊತೆಗೆ ಬಂದು ಬೇಕಾದಷ್ಟು ಸಂಗತಿಗಳಿದೆ. ಆದ್ರೆ ಬರೀ ಇವರು ಜನರನ್ನ ಪ್ರಚೋದಿಸುವಂತ ಕೆಲಸ ಮಾಡ್ತಾರೆ, ಈ ಕೋಮು ಸಂಘರ್ಷಕ್ಕೆ ಕಾರಣ ಆಗುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಅನ್ನುವಂತ ಆರೋಪ. ಇನ್ನು ಕಾಂಗ್ರೆಸ್ ನಿರೂಪಣೆ ಬಹಳ ಸುಲಭ. ಈ ಸೆಟ್ ಇದೆ, ಏನಾದ್ರೂ ಒಂದು ಪ್ರತಿಕ್ರಿಯೆ ಕೊಟ್ರೆ ಇವರು ಕೋಮಕ್ಕೆ ಅವಕಾಶ ಕೊಡ್ತಾ ಇದಾರೆ ಅಂತ ಹೇಳೋದು, ಕೋಮು ಗಲಭೆ ಸೃಷ್ಟಿ ಮಾಡೋದು ಬಿಜೆಪಿನವರು ಅಂತ ಹೇಳೋದು. ಇನ್ನೇನೋ ಬಂದ್ರೆ ಸೆಟ್ ಆಗಿ ಇನ್ನೊಂದು ರಿಪ್ಲೈ ಇರುತ್ತೆ. ಅವ್ರು ಏನು ಇದಿಲ್ಲ. ಕೋಮು ಗಲಭೆ ಅಂತ ಎಲ್ಲಿ ಸೃಷ್ಟಿಯಾಗಿದೆ? ನಮ್ಮಿಂದ ಸೃಷ್ಟಿಯಾಗಿದ್ದು ಎಲ್ಲೂ ಇಲ್ಲ. ಕಲ್ತೋರಾಟ ಮಧುರಲ್ಲಿ ಆಗಿರೋದು ಯಾರಿಂದ? ಎಲ್ಲಿಂದ ಬಂದಿರೋದು? ಬಿಜೆಪಿಯಿಂದ ಆಗಿಲ್ಲ ಅದು, ಅಥವಾ ಹಿಂದೂ ಸಂಘಟನೆಯಿಂದ ಆಗಿಲ್ಲ ಅದು. ಉದಯಗಿರಿ ಠಾಣೆ ಮೇಲೆ ಹಲ್ಲೆ ಮಾಡಿರೋದು ಯಾರು? ನಾಗಮಂಗಲ ಅಲ್ಲಿ ಇದು ಗಣೇಶ ವಿಸರ್ಜನೆ ನಡೆಯೋ ಸಂದರ್ಭದಲ್ಲಿ ಯಾರು ಮಾಡಿರೋದು? ಇದು ಬಿಜೆಪಿ ಪ್ರತಿಕ್ರಿಯೆ ಕೊಟ್ಟಿರೋದು, ಹಿಂದೂ ಸಂಘಟನೆಗಳು ಪ್ರತಿಕ್ರಿಯೆ ಮಾಡಿರೋದು.
ನಾವೆಲ್ಲೂ ಸಹ ಇದು ಬಂದು ನಾವು ಧರ್ಮದ ರಕ್ಷಣೆ ಮಾಡಿದ್ರೆ ನೀವು ನಮ್ಮ ಒಂದು ಕೆಲವು ವರ್ಗಕ್ಕೆ ಅನುಕೂಲ ಮಾಡೋ ದೃಷ್ಟಿಯಲ್ಲಿ ಇಲ್ಲ ಇವರು ಕೋಮುಗಲಭೆ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳೋದು ಅದು ಸರಿಯಲ್ಲ. ಧರ್ಮದ ರಕ್ಷಣೆಗಾಗಿ ನಾವು ಬರಲೇಬೇಕಾಗಿದೆ. ಸರ್, ಕೊನೆ ಪ್ರಶ್ನೆ. ಈಗ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹೇಳಿದಂಥ ಮಾತಿದೆಯಲ್ಲ, ಅದು ಈ KRSಗೆ ಅಡಿಗಲ್ಲು ಹಾಕಿರುವಂಥವ್ರೆ ಟಿಪ್ಪು ಅನ್ನೋ ಬಗ್ಗೆ, ಅದ್ರ ಬಗ್ಗೆ ಏನಂತೀರಿ? ಇದು ಅಕಾಡೆಮಿಕ್ ಆಗಿ ನಾವು ಎದುರಿಸಬೇಕಾಗಿರ್ತಕ್ಕಂಥದ್ದು. ಇದರಲ್ಲಿ ಏನೋ ಬಂದು ದೊಡ್ಡ ರಾಜಕೀಯ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ರಾಜರು ಇದ್ದಿದ್ದವ್ರು ಎಲ್ಲರೂ ನೀರಾವರಿ ಯೋಜನೆಗಳು ಮಾಡ್ತಾಯಿದ್ರು. ಅದು ಸೆಟ್ ಸಿಸ್ಟಮು. ಈಗ ಯಾವ ರೀತಿ ಹಿಂದೆ ಒಂದು ಗ್ರಾಮ ಸಡಕ್ಕು ಅಟಲ್ ಬಿಹಾರಿ ವಾಜಪೇಯಿ ಅವರು ಸಮಯದಲ್ಲಿ ಶುರು ಆಗಿರುವಂಥದ್ದು ಒಂದು ಯೋಜನೆ ಇವತ್ತವರೆಗೂ ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ನೀರಾವರಿ ಯೋಜನೆಗಳು ಅಂದಿನ ಕಾಲದಲ್ಲಿ ರಾಜರು ಮಾಡ್ತಾಯಿದ್ರು. ಅದೇ ಸೆಟ್ಟಾಗಿ ಬರ್ತಾ ಇತ್ತು. ಹಿಂದೆ ಟಿಪ್ಪು ಹಿಂದೆ ಹೈದರ್ ಹಿಂದೆ ಎಷ್ಟೋ ಒಂದು 25 ಬ್ಯಾರೇಜ್ಗಳಾಗಿತ್ತು. ಸಣ್ಣ ಸಣ್ಣ ಒಂದು ಕಟ್ಟೆಗಳಿರ್ಬೋದು, ಒಂದು ಆನೆಕಟ್ಟಿರ್ಬೋದು, ಎಲ್ಲನೂ ಅವರು ನಿರ್ಮಾಣ ಮಾಡ್ತಾ ಬರ್ತಾಯಿದ್ರು. ನೀರಾವರಿಗೆ ಅನುಕೂಲ ಆಗೋದು, ಯಾಕೆಂದರೆ ರೈತರಿಗೆ ಅನುಕೂಲ ಮಾಡುವಂಥದ್ದು ನಮ್ಮೆಲ್ಲರ ಗುರಿ. ಸೊ ನೀರಾವರಿ ಯೋಜನೆಗಳು, ನೀರಾವರಿ ಅಭಿವೃದ್ಧಿಯಲ್ಲಿ ಅವ್ರು ಮಾಡ್ತಾ ಬಂದಿರುವಂಥದ್ದು ಕೆಲವು ವ್ಯವಸ್ಥೆ. ಅದೇ ರೀತಿ ಟಿಪ್ಪುನು ಕೂಡ ಎಲ್ಲೋ ಇಲ್ಲಿ ಅಲ್ಲಿ ತಮ್ಮ ಆಳ್ತಾ ಇರುವಂಥದ್ದು ಸಮಯದಲ್ಲಿ ಅವರು ಒಂದು ನಿರ್ಣಯವನ್ನು ಕೊಟ್ಟಿರ್ಬೋದು. ಆದರೆ ಅಡಿಪಾಯವನ್ನು ಹಾಕಿರೋದು ಅದು ಸಂಪೂರ್ಣ ಸುಳ್ಳು. ಯಾಕಂದರೆ ಎಲ್ಲೂ ಸಹ ಅಲ್ಲಿ ಅಡಿಪಾಯ ಹಾಕುವಂಥದ್ದು ಪದ್ಧತಿ ಇಲ್ಲೇ ಇಲ್ಲ. ಅದು ಆಧುನಿಕ ಭಾರತದ ಒಂದು ವ್ಯವಸ್ಥೆ. ಫೌಂಡೇಶನ್ ಸ್ಟೋನ್ ಹಾಕೋದು ಬ್ರಿಟಿಷರಿಂದ ಬಂದಿರೋದು. ನಮ್ಮ ನಾಲ್ವಡಿ ಅವ್ರ ಕಾಲದಲ್ಲಿ ಇವರು ಚಾಮರಾಜ ಒಡೆಯರು ಇಂಥ ಬ್ರಿಟಿಷರಿಂದ ಬಂದಿರುವಂಥದ್ದು ಪದ್ಧತಿ ಅದು. ಮುಮ್ಮಡಿ ಅವ್ರ ಕಾಲದಲ್ಲೂ ಕೂಡ ಅವ್ರು ಎಲ್ಲೂ ಅಡಿಗಲ್ಲು ಹಾಕಿಲ್ಲ, ಅಡಿಪಾಯ ಹಾಕಿಲ್ಲ. ಅವರು ಎಲ್ಲ ಶಾಸನನೇ. ಪ್ರಸನ್ನ ಕೃಷ್ಣ ದೇವಸ್ಥಾನಕ್ಕೆ ಹೋಗಿ ಮುಮ್ಮಡಿ ಅವ್ರು ಮಾಡಿರೋದು. ದೇವಸ್ಥಾನ ಮುಗ್ದಿನ ನಂತರ ಶಾಸನ ಇರೋದು. ಚಾಮರಾಜೇಶ್ವರ ಹೋಗಿ ಚಾಮರಾಜನಗರದಲ್ಲಿ ದೇವಸ್ಥಾನ ಮುಗ್ದಿನ ನಂತರ ಶಾಸನ ಆಗಿರೋದು. ಅಡಿಗಲ್ಲು ಹಾಕೋದು, ಅಡಿಪಾಯ ಎಲ್ಲ ಇದು ಇವತ್ತಿನ ಪ್ರಸ್ತುತ ಅದಾದ ನಂತರ ಮುಮ್ಮಡಿ ಅವ್ರ ಕಾಲ ನಂತರ ಶುರು ಆಗಿರ್ತಕ್ಕಂಥ ಒಂದು ಪದ್ಧತಿ. ಆವಾಗ ಮುಗಿಸಿದ ನಂತರ ಒಂದು ಶಾಸನ ಆಗ್ತಾ ಇದ್ರು, ಇಂಥ ರಾಜರಿಂದ ಇಂಥ ಕೆಲಸ ಆಗಿದೆ, ಇಂಥ ಆಳ್ತಾ ಇರುವಂಥದ್ದು ವ್ಯಕ್ತಿಯಿಂದ ಇಂಥ ಕೆಲಸ ಆಗಿದೆ ಅಂತ. ಸೊ ಇವರು ಆ ವ್ಯವಸ್ಥೆಯಲ್ಲಿ ಒಂದು ಇರುವಂಥದ್ದು ಏನು ಯೋಜನೆ ಅದು ಮುಂದುವರಿತಾ ಹೋಗ್ತಾ ಇದೆ. ನೀವು ಯಾರೋ ಒಬ್ರು ದರ್ಬಾರ್ದಲ್ಲಿ ಇರುವಂಥದ್ದು ಕೆಲವು ಅಧಿಕಾರಿಗಳು ಹೇಳಿರ್ಬೋದು, ಇದು ಮಾಡಿದ್ರೆ ಅನುಕೂಲ ಆಗುತ್ತೆ ಮಾಡಪ್ಪ ಅಂತ ಹೇಳಿರ್ಬೋದು. ಅವರು ಅದು ನಿಜಾನೋ ಇಲ್ವೋ ಗೊತ್ತಿಲ್ಲ. ಅದನ್ನ ಇವರು ಹೋಗ್ಬಿಟ್ಟು KRS ಹಾಕೊಂಡಿದ್ದಾರೆ. ಏನು ಇಲ್ಲವೇ ಇಲ್ಲ, ಸತ್ಯನೇ ಇಲ್ಲ ಅವ್ರಿಗೆ. ಮತ್ತೆ ಇದು ಸಿದ್ದರಾಮಯ್ಯ ಅವರು ಮತ್ತೆ ಅವರ ತಂಡದಿಂದ ನಡೆಯುವಂಥದ್ದು ನಿರಂತರವಾಗಿ ನಡೆಯುವಂಥದ್ದು. ಅವ್ರಿಗೆ ಪ್ರಶ್ನೆ ಕೇಳುವಾಗ ಇದು ಬಾನು ಮುಷ್ತಾಕ್ ಅವರು 2023ರಲ್ಲಿ ಒಂದು ವೇದಿಕೆಯಲ್ಲಿ ಇಂತ ಹೇಳಿದ್ದಾರೆ ಅಂತ, ನಿಮ್ ಪ್ರೂಫ್ ಇದೆಯಾ ಅಂತ ಕೇಳ್ತಾರೆ. ಪ್ರೂಫ್ ಇದೆ ಅಂತ ಹೇಳಿದ್ರು ನಂಬೋದಿಲ್ಲ. ಸೊ ಅವ್ರಿಗೆ ಒಂದು ಕಾಂಗ್ರೆಸ್ ಇತಿಹಾಸ ಇದೆ, ಕಾಂಗ್ರೆಸ್ ಪುಸ್ತಕ ಇದೆ. ಅದು ಬಿಟ್ರೆ ಇನ್ನೇನು ಇತಿಹಾಸ ಇಲ್ವಾ? ನಿಜವಾದಂತ ಇತಿಹಾಸ ಇಲ್ವಾ? ಇದು ಕಾಂಗ್ರೆಸ್ನಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇರುವಂಥದ್ದು. ಸ್ವಾತಂತ್ರ್ಯ ಬಂದ ನಂತರ ಅವ್ರದೇ ಆದಂಥ ಒಂದು ಇತಿಹಾಸ ಮಾಡಿದ್ರು, ಅವ್ರದೇ ಆದಂಥ ಒಂದು ನಿರೂಪಣೆ ಮಾಡಿದ್ರು. ನಮ್ಮಿಂದಾನೇ ಎಲ್ಲ, ನಮ್ಮಿಂದಾನೇ ಮುಂದೆ. ಪ್ರಧಾನಮಂತ್ರಿ ಅವರೇ ಬಹಳ ಹೇಳ್ತಾರಲ್ಲ, AD ಮತ್ತೆ BC ಅಂತ ಇದೆಯಲ್ಲ, ಬಿಫೋರ್ ಕಾಂಗ್ರೆಸ್ ಆಫ್ಟರ್ ಡೈನೆಸ್ಟಿ. ಅದೇ